ಸರ್ ಕಂಗ್ರ್ಯಾಚುಲೇಷನ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿದೆ. ನಮಗೆಲ್ಲ ತುಂಬಾ ಖುಷಿಯ ವಿಚಾರ ಸರ್. ಫಸ್ಟ್ ರಿಯಾಕ್ಷನ್ ಸರ್ ಅಭಿಮಾನಿಗಳು ಹೇಳಿದ್ದಾರೆ. ತುಂಬಾ ಸಂತೋಷ ಇದೆ ಸರ್, ತುಂಬಾ ಸಂತೋಷ ಇದೆ. ಇದು ಅಭಿಮಾನಿಗಳಿಗೆ ಸಂದ ಗೌರವ ಸರ್ ಇದು. ಓಕೆ ಓಕೆ ಸರ್, ಅದೇ ಸುಮಾರು ಜನ ಅಭಿಮಾನಿಗಳು ಸುಮಾರು ದಿನದಿಂದ ಕೇಳ್ತಾ ಇದ್ರು ಯಾಕೆ ಕರ್ನಾಟಕ ರತ್ನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಈ ಅವಕಾಶ ಅಭಿಮಾನಿಗಳಿಗೆ ಈ ಸಂತೋಷ ಇದೆಯಲ್ಲ ಸರ್, ಹಬ್ಬದ ಸಂತೋಷ ಇದೆಯಲ್ಲ ಸರ್, ಯಾವತ್ತೂ ಸಿಗಲ್ಲ. ಬಟ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರ ಅಭಿಮಾನಿಗಳಿಗೆ ಇಂಥ ಟೈಮಲ್ಲಿ? ಬಹಳ ಅಂದ್ರೆ ಸಂತೋಷ ಇದೆ ಸರ್. ಅದು ಪದಗಳಲ್ಲಿ ಮಾತುಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ. ಅದು ಅಪ್ಪ ಅವರು ಅಂತಂದ್ರೆ ತುಂಬಾ ದೊಡ್ಡ ಸಾಧಕರು. ಅವರಿಗೆ ಅವರು ಇದಕ್ಕೆ ಅರ್ಹರು, ಯೋಗ್ಯರು. ಹಾಗಾಗಿ ಈ ಒಂದು ಪ್ರಶಸ್ತಿ ಏನ್ ಸಿಕ್ಕಿದೆ, ಕರ್ನಾಟಕ ರತ್ನ ಏನ್ ಸಿಕ್ಕಿದೆ ಅವರಿಗೆ, ಅದು ನಮ್ಮವ್ರನ್ನ ನಾವು ಗೌರವಿಸಿದ ಹಾಗೆ ಸರ್. ನಮ್ಮವ್ರನ್ನ ನಾವು ಗೌರವಿಸಿದ್ರೆ ಅದು ನಮ್ಮ ಪರಂಪರೆ, ನಮ್ಮ ಒಂದು ಭಾಷೆ, ನಮ್ಮತನವನ್ನ, ನಮ್ಮ ಸಂಸ್ಕೃತಿಯನ್ನ ನಾವು ಗೌರವಿಸಿದ ಹಾಗೆ ಸರ್ ಅದು. ಸರ್ ಅದೇ ಮುಂದಿನ ಏನೋ ಫಂಕ್ಷನ್ಗಳು ಆ ಥರ ಏನಾದ್ರು ಸೆಲೆಬ್ರೇಷನ್ ಪ್ಲಾನಿಂಗ್ ಇದೆಯಾ ಏನು ಸರ್? ಅದೇ ಈಗೆಲ್ಲ ಚರ್ಚೆ ಮಾಡ್ತಾ ಇದೀವಿ ಸರ್. ನಿರ್ಧಾರ ಮಾಡಬೇಕು, ಒಂದೆರಡು ದಿವಸದಲ್ಲಿ ಎಲ್ಲ ನಿರ್ಧಾರ ಆಗುತ್ತೆ ಸರ್. ಸರ್ ಮತ್ತಿನ್ನೊಂದು ಹೇಳೋದಾದ್ರೆ, ಇತ್ತೀಚಿನ ಬೆಳವಣಿಗೆ ನಿಮಗೆ ಜಾಗ ಕೊಟ್ಟಿದ್ದಾರೆ ಅಂತ ಒಂದು ಸುದ್ದಿ ಹರಡಿದೆ. ಅವರ ಸ್ಮಾರಕನ ಉಳಿಸ್ಕೋಬೇಕು ಅನ್ನೋದು ಅಭಿಮಾನಿಗಳ ಆರೈಕೆ ಆಗಿತ್ತು. ಸೊ ಅದು ಸಿಕ್ಕಿದೆ, ಅದ್ರ ಬಗ್ಗೆ ಏನಾದ್ರು ಬೆಳವಣಿಗೆ ಏನಾದ್ರು ಗೊತ್ತಾಗಿದೆ ಸರ್? ಅದು ಕೂಡ ಪ್ರಯತ್ನ ಪಡ್ತಾ ಇದೀವಿ. ಅದು ಇನ್ನು ಅರಣ್ಯ ಇಲಾಖೆದೇ ಆಗಿರೋದ್ರಿಂದ ಜಾಗ, ಅದು ಎಲ್ಲ ಸ್ವಲ್ಪ ನೋಡ್ಬಿಟ್ಟು ನಾವು ಅದನ್ನ ಹೇಳ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದ್ರೆ ಮುಂದೆ ಅಂದ್ರೆ ದುಡುಕಿ ನಿರ್ಧಾರ ತಗೊಂಡು ಏನೋ ಒಂದು ಪೂಜೆ ಮಾಡಿ ಅಥವಾ ಏನೋ ಒಂದು ಅಲ್ಲಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ ಮೇಲೆ ಏನೋ ಒಂದು ಅಡಚಣೆಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲಾ ರೀತಿಯಲ್ಲೂ ನೋಡಿ ನಾವು ಅದನ್ನ ಹೇಳ್ತೀವಿ. ಸ್ವಲ್ಪ ಸಮಯ ಬೇಕು, 18ರ ಒಳಗಡೆ ಅದು ಆಗಲ್ಲ, ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ರೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ ಸರ್. ಹಾಗೆ ಸರೋಜಾದೇವಿ ಅವರಿಗೂ ಸಿಕ್ಕಿದೆ ಸರ್, ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಸಂತೋಷ, ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ ಸರ್. ಇನ್ನೊಂದು ಏನಂತ ಹೇಳಿದ್ರೆ, ಇದು ಯಾವಾಗ್ಲೂ ಸಿಗ್ಬೇಕಿತ್ತು ಅಂತ ಎಷ್ಟೋ ಜನ ಅಭಿಮಾನಿಗಳ ನ್ಯೂಸ್ ಇತ್ತು. ಬಟ್ ಈ ಟೈಮಲ್ಲಿ ಲೇಟೆಸ್ಟ್ ಸಿಕ್ಕಿದ್ರು ಕೂಡ ಲೇಟೆಸ್ಟ್ ಸಿಕ್ಕಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇಂಥ ಟೈಮಲ್ಲಿ? ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಕಾಲ ಕೂಡು ಬರಬೇಕು ಸರ್, ಸಮಯ ಬರಬೇಕು. ಅದು ಈಗ ಬಂದಿದೆ, ಹಾಗಾಗಿ ಸಂತೋಷ ಇದೆ ಸರ್. ಸರ್ ತುಂಬಾ ಥ್ಯಾಂಕ್ ಯು ಸರ್, ಬಿಡುವು ಮಾಡ್ಕೊಂಡು ನಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.